ಶ್ರೀ ಗುರುಭ್ಯೋ ನಮಃ. ಓಂ ಧಂ ದುರ್ಗಾಯೈ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶ್ವರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ದಶಮಿ. ನಕ್ಷತ್ರೆ ಉತ್ತರಾಭಾದ್ರ ನಕ್ಷತ್ರೆ. ಮಂಗಳವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಇಂದು ನೀವು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯದಲ್ಲಿ ಸಂಪೂರ್ಣ ಫಲವನ್ನು ಪಡೆಯುವಂತಹ ದಿನಮಾನವಾಗಿರುತ್ತೆ. ಬಾಲ್ಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷ ಒಂದಿಷ್ಟು ದುಪ್ಪಟ್ಟಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಧನ ಲಾಭವನ್ನು ನೋಡುವಂಥದ್ದು. ವೃತ್ತಿ ಉದ್ಯೋಗದಲ್ಲಿ ಏರಿಳಿತಗಳಿದ್ರೂ ಸಮಾಧಾನಕರ ಒಂದು ದಿನಮಾನವಂತೂ ಇರುತ್ತೆ. ದೈವ ಬಲ ನಿಮ್ಮ ಜೊತೆ ಇರುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ದೈಹಿಕ ಅನಾರೋಗ್ಯಗಳು ಕಾಡುವ ಸಂಭವಗಳು ಕಂಡುಬರುತ್ತೆ. ಕುಟುಂಬ ಸದಸ್ಯರೊಂದಿಗೆ ವೈಮನಸ್ಸು ಉಂಟಾಗುವಂಥದ್ದು ಸಾಧ್ಯತೆಗಳು ಇರುವಂಥದ್ದು. ಮತ್ತೆ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಧನ ನಷ್ಟವಾಗುವಂತಹ ಅಶುಭ ಕಾಲ ಅಂತಾನೆ ಹೇಳುವಂಥದ್ದು. ಎಚ್ಚರಿಕೆಯಿಂದ ಇರತಕ್ಕದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಲಲಿತಾ ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಪ್ರಮುಖ ವ್ಯವಹಾರಗಳಲ್ಲಿ ಒಂದಿಷ್ಟು ಅಡೆತಡೆ ಉಂಟಾಗುವಂಥದ್ದು. ವ್ಯಾಪಾರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು. ಪ್ರಯಾಣದ ಸೂಚನೆಗಳು ಕೂಡ ಕಂಡುಬರುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣವಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ರಾಜರಾಜೇಶ್ವರಿ ಅಮ್ಮನವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭವನ್ನು ನೋಡುವಂಥದ್ದು. ಎಣ್ಣೆಕಾಳುಗಳು, ಜವಳಿ ಮತ್ತು ಆಹಾರ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಧನ ಲಾಭವಾಗುವಂಥದ್ದು. ಜೊತೆಗೆ ನಿಮ್ಮ ಮನಸ್ಥಿತಿ ಕಾರಣದಿಂದ ಪ್ರಮುಖ ಕಾರ್ಯಗಳಲ್ಲಿ ಉತ್ತಮ ವೃತ್ತಿ ಪ್ರವೃತ್ತಿಯಲ್ಲಿ ನೀವು ಉದ್ಯೋಗದಲ್ಲಿ ಒಂದಿಷ್ಟು ಪ್ರಗತಿಯನ್ನು ನೋಡುವಂತ ದಿನಮಾನವಾಗಿರುತ್ತೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನೂತನ ವ್ಯವಹಾರಗಳಿಗೆ ಉತ್ತಮವಾಗಿರುವುದಿಲ್ಲ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನೀವು ಮನೆಯ ಹೊರಗಡೆ ಮನೆಯ ಒಳಗಡೆ ಸಮಸ್ಯೆಗಳು ಒಂದಿಷ್ಟು ಹೆಚ್ಚಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ನೋಡುವಂಥ ದಿನಮಾನವಾಗಿರುತ್ತೆ. ಅಗಾಧವಾದ ಆತ್ಮಸ್ಥೈರ್ಯ ಧೈರ್ಯ ಮತ್ತಷ್ಟು ಹೆಚ್ಚಾಗುವಂಥದ್ದು. ಶುಭ ಸೂಚನೆಗಳು ಕೂಡ ಕಂಡು ಬರುವಂಥದ್ದು. ಹಣಕಾಸಿನ ಸಂಪನ್ಮೂಲಗಳು ವೃದ್ಧಿ ಆಗುವಂಥದ್ದು. ಹಳೆಯ ಹೂಡಿಕೆಯಿಂದ ಅತ್ಯುತ್ತಮ ಲಾಭವನ್ನು ನೋಡುವಂಥದ್ದು. ಕೋರ್ಟು ಕಚೇರಿ ನ್ಯಾಯಾಲಯಗಳಲ್ಲಿ ಸಮಾಧಾನಕರ ಒಂದಿಷ್ಟು ನಿಮ್ಮ ಕಡೆ ಇರುವಂಥದ್ದಾಗಿರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಬಾಲ್ಯ ಸ್ನೇಹಿತರೊಂದಿಗೆ ಇದ್ದಂತಹ ವೈಮನಸ್ಸುಗಳು ದೂರವಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕೂಡ ನೋಡುವಂಥದ್ದು. ನೂತನ ಕೆಲಸ ಕಾರ್ಯಗಳಲ್ಲಿ ಬೆಳ್ಳಿ ವಸ್ತುಗಳ ಮಾರಾಟಗಾರರಿಗೆ, ರತ್ನಗಳ ವ್ಯಾಪಾರಿಗರಿಗೆ ಯಥೇಚ್ಛವಾದ ಧನ ಲಾಭ ತಂದುಕೊಡುವಂತ ದಿನಮಾನವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಹಣಕಾಸಿನ ತೊಂದರೆಯಿಂದ ವಿಮುಕ್ತರಾಗುವಂಥದ್ದು. ನೂತನ ವ್ಯವಹಾರ ಹೂಡಿಕೆ ಒಂದಿಷ್ಟು ಶುಭ ಕಾಲ ಅಂತ ಹೇಳುವಂಥದ್ದು. ಸಕಲ ಮತ್ತು ಆಟೋ ಕೆಲಸಗಾರರಿಗೆ ಮತ್ತೆ ಕ್ಯಾಬ್ ಕೆಲಸಗಾರರಿಗೆ, ಆಟೋಮೊಬೈಲು ಶಾಪ್ ಇಟ್ಟಿರುವಂತವರಿಗೆ ಉತ್ತಮ ಧನ ಲಾಭ ಅಂತಾನೆ ಹೇಳುವಂಥದ್ದು. ಸಾಲ ಬಾಧೆಗಳು ಹಳೆಯದು ಯಾವುದಾದರೂ ಇದ್ರೆ ತಕ್ಕ ಮಟ್ಟಿಗೆ ಮುಕ್ತರಾಗುವಂಥದ್ದು, ವಿಮುಕ್ತರಾಗುವಂತಹ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ದುರ್ಗಾ ಅಷ್ಟೋತ್ತರ ಪಠನ ಒಳಿತು.
ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಆದಾಯಕ್ಕಿಂತ ಖರ್ಚು ದುಪ್ಪಟ್ಟಾಗುವ ಸಂಭವಗಳು ಕಂಡುಬರುತ್ತೆ. ದೂರ ಪ್ರಯಾಣದಲ್ಲಿ ಒಂದಿಷ್ಟು ತೊಂದರೆ ತಾಪತ್ರಯಗಳು ಎದುರಾಗುವಂಥದ್ದು, ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಹೆಚ್ಚಾಗುವಂಥದ್ದು, ಅಂದುಕೊಂಡ ರೀತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಇವತ್ತಿನ ದಿನಮಾನದಲ್ಲಿ ಸಾಗುವುದಿಲ್ಲ. ಹೆಚ್ಚಿನ ಎಚ್ಚರಿಕೆ ಮುನ್ನೆಚ್ಚರಿಕೆ ವಹಿಸತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಲಕ್ಷ್ಮಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಇಂದು ನಿಮ್ಮ ಬದುಕಿನಲ್ಲಿ ತನ್ನ ಕಾರ್ಯಕ್ಕೆ ಚಾಲನೆ ಸಿಗುವಂಥದ್ದು, ಯಾವುದೇ ಸ್ವಂತ ಕೆಲಸಗಳಿಗೆ ನೀವೇ ಸಿದ್ಧ ಆಗುವಂಥ ದಿನಮಾನವಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಶುಭ ಸುದ್ದಿ ಸಿಗುವಂಥದ್ದು, ರಾಜಕೀಯ ನೇತಾರರಿಗೆ ಅಧಿಕಾರ ಪ್ರಾಪ್ತಿ ಯೋಗ ಕೂಡ ನೋಡುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ, ವೃತ್ತಿ ಉದ್ಯೋಗದಲ್ಲಿ ಶುಭ ವಾತಾವರಣ ಕೂಡ ನೋಡುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಸಹಕಾರ ಕೂಡ ಉಂಟಾಗುವಂಥದ್ದು, ನೂತನ ವ್ಯವಹಾರ ಮಾಡುವುದಕ್ಕೆ ಹೊಸ ಹೂಡಿಕೆಗಳಿಗೆ ಸಕಾಲವಲ್ಲ. ಕೌಟುಂಬಿಕ ಸಮಸ್ಯೆಗಳಿಂದ ಒಂದಿಷ್ಟು ಹೊರಬರುವಂಥ ದಿನಮಾನವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮ ಏಳಿಗೆ ಇರುವಂಥದ್ದು. ಯಾವುದೇ ವಿಚಾರಗಳಲ್ಲಿ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ, ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಮಕರ ರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಮನೆಯಲ್ಲಿ ಶುಭ ಘಟನೆಗಳು ನಡೆಯುವಂತಹ ಶುಭದಾಯಕ ವಾತಾವರಣ ಇರುವಂಥದ್ದು, ನೂತನ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯಕ್ಕೆ ಉಪಯುಕ್ತವಾಗುವಂಥ ದಿನಮಾನವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ಕೂಡ ಅಂದುಕೊಂಡ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಪೂರ್ಣ ಫಲ ಸಿಗುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಲಲಿತ ಸಹಸ್ರನಾಮ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು, ದೈಹಿಕ ಆಯಾಸ ಮತ್ತು ಆಲಸ್ಯ ಹೆಚ್ಚಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ನಿರಾಸಾಯಕ್ಕೆ ಒಂದಿಷ್ಟು ಕಾಡುವಂಥದ್ದು ಸಂಭವಗಳು ಹೆಚ್ಚಾಗಿ ಕಂಡುಬರುತ್ತೆ. ಕುಟುಂಬ ಸದಸ್ಯರೊಂದಿಗೆ ವಿವಾದಗಳು ಉಂಟಾಗುವಂಥದ್ದು, ವೃತ್ತಿ ಮತ್ತು ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವಂತಹ ಜವಾಬ್ದಾರಿಯುತ ಒಂದಿಷ್ಟು ಆತಂಕಗಳು ಎದುರಾಗುವಂಥದ್ದಾಗಿರುತ್ತೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿರ್ಣಾಯವಾಗಿ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ ಕೂಡ ದೊರಕುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.